ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಎಳಕಿಯ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ವಾಯುಪುತ್ರ ಹನುಮಂತನಿಗೆ ರುದ್ರಾಭಿಷೇಕ ನೆರವೇರಿಸಿ ಅಲ್ಲಿಂದ ಪೂರ್ಣಕುಂಭ ಕಳಸ ಸುಮಂಗಲಿಯರ ಅದ್ದೂರಿ ಮೆರವಣಿಗೆ ಚಾಲನೆ ನೀಡಲಾಯಿತು. ಇನ್ನು ಮುಖ್ಯ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಸಾಗಿದ ಪೂರ್ಣಕುಂಭ ಮೆರವಣಿಗೆಯು ವಾಪಸ್ ಹನುಮಾನ್ ದೇವಸ್ಥಾನಕ್ಕೆ ಆಗಮಿಸಿದ ನಂತರದಲ್ಲಿ ಶ್ರೀ ರೇಣುಕಾ ಶಿವಯೋಗಿ ಶಿವಾಚಾರ್ಯರಿಂದ ಜೈ ಹನುಮಾನ್ ದೇವಸ್ಥಾನಕ್ಕೆ ಕಳಸಾರೋಹಣವನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಇನ್ನು ಜಾತ್ರೆಯ ವಿಶೇಷವಾಗಿ ಮೊಸರುಗಡಿಗೆ ಒಡೆದ ನಂತರದಲ್ಲಿ ಹರಗುರ ಚರಮೂರ್ತಿ ಹಾಗೂ ರಾಜಕೀಯ ಧುರೀಣರ ಸಹಭಾಗಿತ್ವದಲ್ಲಿ ಧರ್ಮಸಭೆಯನ್ನ ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು. ಇನ್ನು ರಾತ್ರಿ ಕೊಣ್ಣೂರಿನ ಜೈ ಕಿಸಾನ್ ಕಲಾ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜರುಗಿಸಲಾಯಿತು. ಒಟ್ನಲ್ಲಿ 3 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ನಡೆಯುವ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಮೊದಲನೇ ದಿನವಾದ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಜಾತ್ರೆಗೆ ವಿಶೇಷ ಕಳೆ ತಂದರು. ಇನ್ನು ನಡೆದ ಧಾರ್ಮಿಕ ಸಭೆಯಲ್ಲಿ ಅನೇಕ ಮಠದ ಪೀಠಾಧಿಪತಿಗಳು ಆಗಮಿಸಿ ಭಕ್ತರಿಗೆ ತಮ್ಮ ಆಶೀರ್ವಚನ ನೀಡಿದರು. ಮಹಾಸ್ವಾಮಿಗಳು ಕೂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಆರಂಭದಲ್ಲಿ ಬಹಳ ಸುಂದರವಾಗಿ ಮಾತನಾಡಿ ಆಳೂರು ಗ್ರಾಮಕ್ಕೂ ಮತ್ತು ಏಳಗಿ ಗ್ರಾಮಕ್ಕೂ ಒಂದು ಏನೋ ಸಂಬಂಧ ಅದ ಅಂತಕ್ಕಂತಹ ವಿಚಾರವನ್ನು ಇಟ್ಟುಕೊಂಡು ಸಾಕಷ್ಟು ಧಾರ್ಮಿಕ ಉಪದೇಶವನ್ನ ಮಾಡಿರ್ತಕ್ಕಂಥ ಅನುಭಾವಿಗಳು ಆಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶಂಕರಾನಂದ ಪೂಜಾರಿ ಕೂಡ ಅನಂತ ಶರಣು ಸಮರ್ಪಣೆಗಳನ್ನ ಸಲ್ಲಿಸ್ತಾ ಇದೀಗ ತಾನೇ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದರ ಜೊತೆಯೊಳಗ ಈ 8 ದಿನಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ಕೂಡ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಪುಣ್ಯ ಚರಿತ್ರೆಯನ್ನ ತಮ್ಮ ಅನುಭವದ ಅಮೃತದ ಸಂದೇಶದ ಜೊತೆಯೊಳಗ ಬಹಳ ಅದ್ಭುತವಾಗಿ ಜ್ಞಾನ ದಾಸೋಹದ ಮುಖಾಂತರವಾಗಿ ಉಣಬಡಿಸಿರುವ ನಾಡಿನ ಹೆಸರಾಂತ ಪುರಾಣ ಪ್ರವಚನ ಪಟುಗಳಲ್ಲಿ ಒಬ್ಬರೆನಿಸಿಕೊಂಡಿರುವ ಅದೇನೋ ಆದನೋ ಗೊತ್ತಿಲ್ಲ. ಆ ಭಗವಂತನ ಆಶೀರ್ವಾದದಿಂದ ನಾನು ಶಾಸಕನಾದೆ 2008 ನಾನು ಶಾಸಕನಾದಾಗರೆ ಬಣ್ಣ ಹಚ್ಚೋದು ಮತ್ತು ಮುಂದೆ ಕಟ್ಟೋದು ನೀವು ಕಟ್ಟಿಸಿಕೊಟ್ಟಿರಿ, ಇದು ಎಳಗಿ ಇದು ನೀವೇ ಕೊಡಬೇಕು ಅಂತ ಹೇಳಿದ್ರು. ಎಲ್ಲರೂ ಬಂದು ಒಗ್ಗಿಯವರು ಉಳಿದಂತ ಇದು ಎಲ್ಲರೂ ಕೂಡ್ಕೊಂಡು ಬಂದ್ರು ಹಿರಿಯರು. ಅವಾಗ ಈ ಗುಡಿಗೆ ಬಣ್ಣ ಹಚ್ಚೋ ಸೌಭಾಗ್ಯನೂ ಸಹಿತ ನನಗೇ ಸಿಕ್ತು. ಇದು ಜೊತೆಗೆ ಬರ್ತಾ ಮತ್ತೊಮ್ಮೆ ಸನ್ಮಾನ್ಯ ಶ್ರೀ ಬಸನಗೌಡರು 2ನೇ ಸರ್ತಿ MP ಆದ ಮತ್ತೆ ದುಡ್ಡು ಹಾಕಿ ವಿಶೇಷ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.